ಅರ್ಜುನ್ ಸರ್ ಹೇಳ್ರಿ. ಹಾಗೂ ಸರ್ಕಾರಿ ನೌಕರರ ಸಂಘ ಘಟಕಗಳು ಮತ್ತು ಜಿಲ್ಲಾ ಶಿಕ್ಷಕರ ಸಂಘ ಇದರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ತಗೊಂಡು ನಾವು ಬಂದಿದ್ದೀವಿ. ಮನವಿಯ ಉದ್ದೇಶ ಏನಂತಂದರೆ, ಇವತ್ತು ನಕಲಿ ಪತ್ರಕರ್ತರು, ಆಮೇಲೆ ಕೆಲವೊಬ್ಬರು ರೌಡಿ ಸೀಟರ್ಸು ಅವರು ತಮ್ಮದೇ ಆದಂಥ ಒಂದು ಉದ್ಯೋಗಗಳನ್ನು ಮಾಡಿ ಇವತ್ತು ಪ್ರೌಢಶಾಲೆ ಆಗಿರ್ಬೋದು, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಇವತ್ತಂತಂದರೆ, ಅವ್ರು ನಾವು ಪ್ರೆಸ್ ರಿಪೋರ್ಟರ್ಸ್ ಅಂತ ಹೇಳ್ಕೊಂಡು ಇವತ್ತಲ್ಲಿ ಹೋಗಿ ಅನವಶ್ಯಕವಾಗಿ ವಿಡಿಯೋಗಳನ್ನು ಮಾಡಿ ಇವತ್ತು ನಮ್ಮ ಮಹಿಳಾ ಸಹೋದರಿಯರಿಗೆ, ಸರ್ಕಾರಿ ನೌಕರ ಸಿಬ್ಬಂದಿಯವರಿಗೆ ಹೋಗಿ ಅವರು ವಿಡಿಯೋಗಳನ್ನು ಮಾಡಿ ಅದನ್ನು ಫೇಸ್ಬುಕ್ನಲ್ಲಿ ಬಿಟ್ಟು, ಆಮೇಲೆ ಯೂಟ್ಯೂಬ್ಗಳಲ್ಲಿ ಬಿಟ್ಟು, ಆಮೇಲೆ ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟು ಅವಮಾನಕರವಾದಂಥ ರೀತಿಯಲ್ಲಿ ಮಾತಾಡಿ, ಅವಾಚ್ಯ ಶಬ್ದಗಳಿಂದ ಮಾತಾಡಿ ಇವತ್ತೇನಪ್ಪ ಅಂತಂದ್ರೆ ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರಿ ಮಾಡಲಿಕ್ಕೆ ಅವರು ಬಿಡ್ತಾ ಇಲ್ಲ ಸಾಹೇಬ್ರೆ. ಅದಕ್ಕೋಸ್ಕರ ಇವತ್ತು ನಾವೇನಪ್ಪ ಅಂತಂದ್ರೆ, ಮೊನ್ನೆ ಭಾಳ ಒಂದು ಘಟನೆ ಚಡ್ಚಾಣದಲ್ಲಿ ಒಬ್ಬರು ಅಣ್ಣಪ್ಪ ಪೂಜಾರಿ ಅಂತೇಳಿ KRS ಪಕ್ಷದ ಅಧ್ಯಕ್ಷರಂತ ಹೇಳಿಬಿಟ್ಟು ಅಲ್ಲಿ ಚಡ್ಚಾಣ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮತ್ತು ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಹೋಗಿ ಹೆಡ್ ಮಾಸ್ಟರ್ಗಳಿಗೆ, ಇವತ್ತು ನಮ್ಮ ಮಹಿಳಾ ಸಹೋದರಿಯರು ಸಾಕಷ್ಟು ಜನ ಇದ್ದಾರೆ, ಇವತ್ತು ಅವರಿಗೆ ಅವಮಾನ ಆಗುವಂಥ ರೀತಿಯಲ್ಲಿನೂ ಕೂಡ ಅವರು ಮಾತಾಡಿದ್ದಾರೆ. ಮತ್ತು ಒಂದು ಉದಾಹರಣೆ ಹೇಳ್ತೀವಿ ಸರ್, ಸರ್ಕಾರದ ಯೋಜನೆ, ಸರ್ಕಾರದ ಒಂದು ಜಿಗಜಣಗಿ ಸ್ಕೂಲ್ನಲ್ಲಿ ಕಳೆದ ವರ್ಷದಿಂದ ಏನು ಮಾಡ್ತಾ ಇದ್ರು ಅವರು, ಸರ್ಕಾರಿ ಸ್ಕೂಲಿಗೆ ಹೋಗೋದು, ಮಕ್ಕಳಿಗೆಲ್ಲ ಫ್ರೀ ಎಲ್ಲ ಕೊಡ್ತಿರಲಿಲ್ಲ ಸರ್. ಸರ್ಕಾರ ಏನು ಕೊಡ್ತದಲ್ಲ ಅದನ್ನು ನಾವು ಫ್ರೀ ಕೊಡ್ತಾ ಇದ್ದೀವಿ. ಏನು ಕೊಡ್ತಾ ಇದೆ? ಮಕ್ಕಳಿಗೆ ಶೂ ಶಾಕ್ ಕೊಡ್ತಾ ಇದೆ, ಪಠ್ಯ ಪುಸ್ತಕ ಕೊಡ್ತಾ ಇದೆ, ಯೂನಿಫಾರ್ಮ್ ಕೊಡ್ತಾ ಇದೆ, ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದೆ, ಹಾಲು ಕೊಡ್ತಾ ಇದೆ, ಆಮೇಲೆ ಅಂದ್ರೆ ಬಿಸಿ ಊಟದೊಳಗೆ ಮೊಟ್ಟೆ ಕೊಡ್ತಾ ಇದೆ. ಇವೆಲ್ಲ ಏನು ಬರ್ತೈತಲ್ಲ ಅದನ್ನೆಲ್ಲ ಸರಿಯಾಗಿ ಕೊಡ್ತೀವಿ. ತಿಂಗಳಿಗೊಮ್ಮೆ ಪಾಲಕರ ಸಭೆ ಮಾಡ್ತೀವಿ, SDMC ಸಭೆ ಮಾಡ್ತೀವಿ, ಇದು ಎಲ್ಲನೂ ಕೂಡ ಮಾಡ್ತೀವಿ. ಇವತ್ತು ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು ಬರ್ತಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರು ಬರ್ತಾರೆ, ತಾಲೂಕ್ ಪಂಚಾಯತ್ ಸದಸ್ಯರು ಬರ್ತಾರೆ, ಗೌರವಾನ್ವಿತ SDMC ಕಮಿಟಿ ಇರ್ತದೆ, ಆಮೇಲೆ ಊರಿನ ಎಲ್ಲ ಶಿಕ್ಷಣ ಪ್ರೇಮಿಗಳೆಲ್ಲರೂ ಕೂಡ ಬಂದು ಸ್ಕೂಲಲ್ಲಿ ಕೂತ್ಕೊಂಡು ದೇಣಿಗೆಗಳನ್ನು ಕೊಟ್ಟು ಎಲ್ಲ ಕೆಲಸಗಳನ್ನು ಶೈಕ್ಷಣಿಕವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಉತ್ತೇಜನವನ್ನು ಇಡೀ ಜಿಲ್ಲೆಯಲ್ಲಿ ನೀಡ್ತಾ ಇದ್ದಾರೆ. ಇದರ ಮಧ್ಯದೊಳಗೆ ಕೆಲವೊಂದು ಪತ್ರಿಕಾ ಮಿತ್ರರ ಏನು ಸೋಗ್ ಹಾಕೊಂಡು ಇವತ್ತು ಒಂದು KRS ಪಾರ್ಟಿ ಅಂತೇಳಿ ಅದರ ಸೋಗ್ ಹಾಕೊಂಡು ಇವತ್ತೇನಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಅವರು ಗುಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ, ಸರ್ಕಾರಿ ನೌಕರರ ಮೇಲೆ ರೌಡಿಸಮ್ಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಹೆಣ್ಮಕ್ಳಿಗೆ ಅವಾಚ್ಯವಾಗಿ ಶಬ್ದಗಳನ್ನು ಮಾತಾಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಮತ್ತು ಎಲ್ಲರೂ ಧೈರ್ಯವಂತರಿರಂಗಿಲ್ಲ. ಅವ್ರು ಕೆಲವರು ಶಿಕ್ಷಕರೇನಪ್ಪ ಅಂತಂದ್ರೆ ಬಂದು ರೊಕ್ಕ ಕೊಟ್ಟು ಕೂಡಲೇ ದುಡ್ಡು ಕೊಡ್ಬೇಕಂತಾರೆ. ಅವ್ರು ದುಡ್ಡು ಕೊಟ್ಟು ಕೂಡಲೇ ದುಡ್ಡು ತೊಗೊಂಡು ಹೋಗ್ಬಿಡ್ತಾರೆ. ಮುಂದೆ ಅದು ಕೇಸು ಇಲ್ಲ, ಆ ವಿಡಿಯೋನೂ ಇಲ್ಲ, ಅದು ಏನೂ ಇಲ್ಲ. ಕೊಡಲಿಲ್ಲಪ್ಪ ಅಂತಂದ್ರೆ ವಿಡಿಯೋ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಹರಿಬಿಡ್ತಾರೆ. ಈ ರೀತಿಯಾದಂಥ ಸರ್ಕಾರಿ ನೌಕರರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ತಾವು ನಮ್ಮ ಸರ್ಕಾರಿ ನೌಕರಿಗೆ ರಕ್ಷಣೆ ಕೊಡಬೇಕು. ಸರ್ಕಾರಿ ನೌಕರಿಗೆ ಆದಂಥ ದೌರ್ಜನ್ಯವನ್ನು ತಡಿಲಿಕ್ಕೆ ತಾವೆಲ್ಲರೂ ಇದು ಆಗಬೇಕು. ಮಾನ್ಯ SP ಸಾಹೇಬ್ರ ಕಡೆ ಹೋಗಿ ಕೊಟ್ಟು ಬಂದೀವಿ ಸರ. ಅದನ್ನು ಹೆಚ್ಚಿನ ವಿಚಾರಗಳನ್ನು ಕೇಂದ್ರಗಳಿಗೆ, ಶಾಲೆಗಳಿಗೆ, ವಿಶೇಷವಾಗಿ ಅದರಲ್ಲೂ ತಹಸೀಲ್ದಾರ್ ಕಚೇರಿಗೂ ಸಹಿತ ಹೋಗಿ, PDOಗಳ ಕಚೇರಿಗೆ ಹೋಗಿ, ಪಂಚಾಯತಿಗೆ ಹೋಗಿ, ಮೊದಲು ಹೋಗೋದು ಒಂದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಂದು ವಿಡಿಯೋ ಮಾಡೋದು, ವಿಡಿಯೋ ಮಾಡಿ ಕಿಶೆದಲ್ಲಿ ಇಟ್ಕೊಳ್ಳೋದು, ನಂತರ ನಾ ಅದನ್ನಿದ್ದೀನಿ ಇದನ್ನಿದ್ದೀನಿ ಅಂತ ಹೇಳೋದು. ಅವರು ದುಡ್ಡು ಕೊಳ್ಳಿಲ್ಲ ಅಂದರೆ ಇದು ವಿಡಿಯೋ ಅದು ನೋಡು, ಇದು ಬಿಡ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ಅಂತೇಳಿ ಹೆದರಿಸಿ ಅವ್ರ ಕಡೆಯಿಂದ ರೊಕ್ಕ ತಗೊಳ್ಳೋದು. ಈ ಒಂದು ಉದ್ಯೋಗವನ್ನು ಚಡ್ಚಾಣದಲ್ಲಿ ರೌಡಿ ಶೀಟರ್ ಆದಂಥ ಅಣ್ಣಪ್ಪ ಪೂಜಾರಿ ಮಾಡ್ತಾ ಇದ್ದಾನೆ. ಇವನಿಗೆ ಒಂದು 4-6 ಜನ ಜಿಗ್ಗೇಣಿಯಲ್ಲಿರ್ತಕ್ಕಂಥ ಒಬ್ಬ KRS ಪಕ್ಷದವ, ಬಡಿಕೇಡದಲ್ಲಿರ್ತಕ್ಕಂಥ KRS ಪಕ್ಷದ ಒಬ್ಬ ಕಾರ್ಯಕರ್ತ, ಈ ರೀತಿ 3-4 ಜನ ಕಾರ್ಯಕರ್ತರು ಇದ್ದಾರೆ ಅವ್ರ ಜೊತೆಯಲ್ಲಿ. ಅವರೆಲ್ಲರೂ ಸೇರಿ ಈ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನೌಕರರಿಗೆ ಒಂದು ಭಯದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. ಮತ್ತು ಕೇಳಲು ಹೋದಾಗ ಶಿಕ್ಷಕರು ಅವರ ಮೇಲೂ ಸಹಿತ ಹಲ್ಲೆ ಮಾಡಿದ್ದಾನೆ. ಈ ಎಲ್ಲವನ್ನು ಇಟ್ಕೊಂಡು ಆಫೀಸ್ ಸಿಬ್ಬಂದಿಯ ಮೇಲೆ ಹಾಕಿದ್ದಾನೆ. ಈ ಮನೆ ಅಂತಕ್ಕಂಥ ಒಬ್ಬ
ಸಾಮಾಜಿಕ ನೌಕರರ ಮೇಲೇನು ಸಹಿತ ಆತ ಹಲ್ಲೆ ಮಾಡಿದ್ದಾನೆ. ಇದನ್ನೆಲ್ಲ ನಾವು ಆಧಾರ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವನ ಮೇಲೆ FIR ಆಗಿದೆ, ದರ್ಗಾ ಜೈಲ್ ಮೇಲೆ ಇದ್ದಾನೀಗ. ಆದರೆ ಅವನಿಗೆ ಬೆಂಬಲವಾಗಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಜಿಲ್ಲೆಯ ಅಧ್ಯಕ್ಷ, ಅವರ ಜಿಲ್ಲಾ ಅಧ್ಯಕ್ಷ ಅಂತ ವಕೀಲರು ಇದ್ದಾರೆ, ಅವರು ಶಿವಾನಂದ ಎಡಹಳ್ಳಿ ಅಂತ ಇದ್ದವರು ಇವತ್ತು ಫೇಸ್ಬುಕ್ದಲ್ಲಿ ವಾಟ್ಸಪ್ಗಳಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅವ್ರು ಯಾರು ಮಾಸ್ತರ್ಗಳು ಶಾಲೆಗೆ ಹೋಗೋಂಗಿಲ್ಲ, ಕಲ್ಸಂಗಿಲ್ಲ, ತತ್ತಿ ತಿಂತಾರೆ, ತಿಂತಾರೆ. ಉತ್ತರ ಕರ್ನಾಟಕದ ಎಲ್ಲ ಶಿಕ್ಷಕರು ಶಾಲೆಗೆ ಹೋಗಲಾರ್ದೇ ತತ್ತಿ ತಿಂತಾರೆ, ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ ಅಂತ ಹೇಳಿ ಅಶ್ಲೀಲ ಪದಗಳನ್ನು ಬಳಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ. ಮತ್ತು ಚರ್ಚನಕ್ಕೆ ಅವರೆಲ್ಲ ರಾಜ್ಯ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ KRS ಪಕ್ಷದವರೆಲ್ಲ ಚರ್ಚನಕ್ಕೆ ಬಂದು ಆ ಶಾಲೆಗೆ ಮುತ್ತಿಗೆ ಹಾಕ್ತೀವಿ, ಆ ಶಿಕ್ಷಕರ ಕಳ್ಳತನವನ್ನು ಬಯಲು ಮಾಡ್ತೀವಿ ಅಂತಕ್ಕಂಥ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಶಿಕ್ಷಕರ ಒಂದು ಮಾನಹಾನಿ ಮಾಡ್ತಕ್ಕಂಥ ಕೆಲಸ ಆತ ಮಾಡಿದ್ದಾನೆ. ಮತ್ತು ಶಿಕ್ಷಕರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾನೆ. ಅದರ ಜೊತೆಗೆ ವಾಘಮೋರೆ ಅಂತಕ್ಕಂಥ ಬಿಜೆಣಿ ಒಬ್ಬ ಕಾರ್ಯಕರ್ತ ಮತ್ತು ದುಡ್ಕೆಡ್ದು 3-4 ಜನ ಇದ್ದಾರೆ ಸರ್. ಅವರೆಲ್ಲ ನೀವು ಇವತ್ತು ಕರ್ನಾಟಕ ಅದು ಏನೋಲ್ಲ KRS ಪಕ್ಷ ಚರ್ಚೆಣ ಅಂತೇಳಿ ಫೇಸ್ಬುಕ್ಕದಲ್ಲಿ ಓಪನ್ ಮಾಡಿದ್ರು ಅವರೆಲ್ಲ ಏನೇನು ಮಾತಾಡಿದ್ದಾರೆ, ಅವು ಯಾವ್ಯಾವ ವಿಡಿಯೋಗಳು ಹರಿಬಿಟ್ಟಿದ್ದಾರೆ ಎಲ್ಲ ನಿಮಗೆ ಲಭ್ಯ ಆಗ್ತವೆ. ಅದನ್ನೆಲ್ಲನೂ ಪರಿಶೀಲನೆ ಮಾಡಿರಿ. ಆ ಅಣ್ಣಪ್ಪ ಪೂಜಾರಿ ಶೀಟರ್ ಏನು ಜೈಲಿನಿದ್ದಾರೆ ಅವನೊಂದು ನೋಡಿರಿ, ಉಳಿದವರೆಲ್ಲರದು ನೋಡಿ ಅವ್ರ ಮೇಲೆ ನೀವು ಯೋಗ್ಯ ಕ್ರಮ ಕೈಗೊಂಡು ನಮ್ಮ ಎಲ್ಲ ನೌಕರರು ನಿಶ್ಚಿಂತವಾಗಿ ಶಾಂತ ಮನಸ್ಸಿನಿಂದ ನೌಕರಿ ಮಾಡ್ಲಿಕ್ಕೆ ನೀವು ಆಸ್ಪದ ಮಾಡಿ ನಮಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆ ನಮ್ಮದ. ನಮಗೆ ಮಾನಸಿಕ ವಿಷಯ ಭಾಳ ಆಗಿದೆ. ಇವತ್ತು ನಾನು ಇವತ್ತು ಕಂಪ್ಲೇಂಟ್ ಕೊಟ್ಟಿನಿ ಅಂತ ಹೇಳಿದ್ರೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ. ಇವತ್ತು ನಾವು SP ಅವರಿಗೂ ಸಹಿತ ನಾವು ಮನವಿ ಕೊಟ್ಟಿದ್ದೀವಿ. ನನಗೂ ಮತ್ತು ನಮ್ಮ ಮಕಾಂಧರವರಿಗೂ ಇವತ್ತು ಜೀವ ಭಯದ ವಾತಾವರಣ ಅಲ್ಲಿ ನಮಗೆ ನಿರ್ಮಾಣ ಆಗಿದೆ. ದಯಮಾಡಿ ತಾವು ನಮಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡುವುದರೊಂದಿಗೆ ಶಿವಾನಂದ ಎಡಹಳ್ಳಿಯವರಿಗೂ ಸಹಿತ ನಮ್ಮ ಸಮಸ್ತ ಉತ್ತರ ಕನ್ನಡದ ಶಿಕ್ಷಕರ ಮಾನಹಾನಿಯನ್ನು ಮಾಡಿದ್ದಾರೆ. ಅವರ ಮೇಲೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸನ್ನು ದಾಖಲು ಮಾಡಿ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಮನವಿ ನಮ್ಮದದ ಅಂತಕ್ಕಂಥ ಅರ್ಜುನ್ ಸರ್ ಈ ಕಡೆ ನೋಡ್ರಿ.